ನಮಸ್ಕಾರ ವೀಕ್ಷಕರೇ ದೇಶಾದ್ಯಂತ ಈಗೇನಿದ್ರು ಕುಂಭಮೇಳದ್ದೇ ಸುದ್ದಿ. ಫೆಬ್ರವರಿ 26ರವರೆಗೆ ಕುಂಭಮೇಳ ನಡೆಯಲಿದೆ. ರಾಜಕೀಯವಾಗಿಯೂ ಕುಂಭಮೇಳ ಭಾರೀ ಸದ್ದು ಮಾಡ್ತಾ ಇದೆ. ಕುಂಭಮೇಳದ ವಿಚಾರದಲ್ಲಿ ಬೇರೆ ಬೇರೆ ನಾಯಕರು ನೀಡುತ್ತಿರುವಂತಹ ಹೇಳಿಕೆ ರಾಜಕೀಯವಾಗಿ ಯಾವ ರೀತಿ ಪರಿಣಾಮ ಬೀರುತ್ತಿದೆ ಅನ್ನೋದನ್ನು ನೀವು ಗಮನಿಸಿರಬಹುದು. ಯಾಕಂದರೆ ಕುಂಭಮೇಳ ರಾಜಕೀಯ ವಸ್ತು ಅಲ್ಲ. ಭಾರತದ ಸಂಸ್ಕೃತಿ, ಭಾರತೀಯರ ಭಾವನಾತ್ಮಕ ವಿಚಾರ. ಧಾರ್ಮಿಕ ಭಾವನೆಯ ವಿರುದ್ಧ ರಾಜಕೀಯ ಮಾಡೋಕ್ಕೆ ಹೋದರೆ ಏಟು ಬೀಳೋದಂತೂ ಗ್ಯಾರಂಟಿ. ಈಗ ಅದೇ ಪರಿಸ್ಥಿತಿ ಹಲವು ನಾಯಕರಿಗೆ ಎದುರಾಗಿದೆ. ಅದರಲ್ಲಿ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಎದುರಾದಂತಹ ಪರಿಸ್ಥಿತಿ ಸಹ ಒಂದು. ಆದರೆ ಖರ್ಗೆ ಅವರು ನೀಡಿದಂತಹ ಹೇಳಿಕೆಗೆ ತದ್ವಿರುದ್ಧವಾಗಿ ಡಿ.ಕೆ. ಶಿವಕುಮಾರ್ ಅವರು ನಡೆದುಕೊಂಡಿರೋದು ಭಾರಿ ಇಂಟ್ರೆಸ್ಟಿಂಗ್ ಸಂಗತಿಯಾಗಿದೆ. ಅತ್ತ ಕುಂಭಮೇಳದ ಬಗ್ಗೆ ಖರ್ಗೆ ಅವರು ಲೇವಡಿ ಮಾಡಿದ್ರೆ, ಇತ್ತ ಪಕ್ಷದ ಮತ್ತೊಬ್ಬ ಹಿರಿಯ ನಾಯಕ ಡಿ.ಕೆ. ಶಿವಕುಮಾರ್ ಅವರು ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ. ಪ್ರಯಾಗ್ರಾಜ್ಗೆ ಪತ್ನಿ ಸಮೇತರಾಗಿ ಭೇಟಿ ನೀಡಿದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಮುಳುಗಿ ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ. ಇದು ಖರ್ಗೆ ಅವರಿಗೆ ಭಾರಿ ಮುಖಭಂಗ ಅಂತಲೇ ಹೇಳಬಹುದು. ಪಕ್ಷದ ಅಧ್ಯಕ್ಷರ ಮಾತಿಗೆ ಕ್ಯಾರೆ ಅನ್ಲಿಲ್ವಾ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರಂತ ಟ್ರೋಲ್ ಆಗ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಡಿ.ಕೆ. ಶಿವಕುಮಾರ್ ಅವರ ಪುತ್ರಿಯವರ ನಡೆ ಕಾಂಗ್ರೆಸ್ ಹೈಕಮಾಂಡ್ಗೆ ದೊಡ್ಡ ಆಘಾತ ಅಂತಲೇ ಚರ್ಚೆ ಮಾಡಲಾಗ್ತಾ ಇದೆ. ಮತ್ತೊಂದು ಪ್ರಮುಖ ವಿಚಾರ ಅಂದರೆ, ಈ ಬೆಳವಣಿಗೆಯ ನಂತರದಲ್ಲಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ಫಿಕ್ಸ್ ಅಂತಲೇ ಹೇಳಲಾಗ್ತಾ ಇದೆ. ಅದಕ್ಕೆ ಒಂದಷ್ಟು ಕಾರಣಗಳು ಸಹ ಇದೆ. ಹಾಗಾದರೆ ಏನಿದು ಕುಂಭಮೇಳದ ರಾಜಕೀಯ ರಹಸ್ಯ? ಖರ್ಗೆ ಅವರು ಮಾಡಿಕೊಂಡಂತಹ ಎಡವಟ್ಟೇನು ಗೊತ್ತಾ? ಕಾಂಗ್ರೆಸ್ ಅವನತಿಯ ಮುನ್ಸೂಚನೆನಾ? ಡಿ.ಕೆ. ಶಿವಕುಮಾರ್ ಕೈ ನಾಯಕರಿಗೆ ಕೊಟ್ಟಂತಹ ಶಾಕ್ ಏನು ಗೊತ್ತಾ? ಮುಖ್ಯಮಂತ್ರಿ ಕುರ್ಚಿ ಫಿಕ್ಸ್ ಆಯ್ತಾ? ಆ ಎಲ್ಲದರ ಬಗ್ಗೆ ಮಾಹಿತಿಯನ್ನು ನೋಡೋಣ. ವೀಕ್ಷಕರೇ, ಮಲ್ಲಿಕಾರ್ಜುನ ಖರ್ಗೆ ಅವರು ಕುಂಭಮೇಳದಲ್ಲಿ ಪುಣ್ಯ ಸ್ನಾನ ಮಾಡಿದ್ರೆ ಹೊಟ್ಟೆ ತುಂಬುತ್ತಾ? ನೀವು ಎಲ್ಲೇ ಮುಳುಗಿದ್ರು ನಿಮ್ಮ ಪಾಪಗಳು ಕಳೆಯೋದಿಲ್ಲ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಪುಣ್ಯ ಸ್ನಾನದ ಬಗ್ಗೆ ಟೀಕೆಯನ್ನು ಮಾಡಿದ್ರು. ಈ ಒಂದು ಹೇಳಿಕೆಯ ನಂತರದಲ್ಲಿ ಕಾಂಗ್ರೆಸ್ ನಾಯಕರು ಪುಣ್ಯ ಸ್ನಾನಕ್ಕೆ ಹೋಗೋದಕ್ಕೆ ತೀವ್ರ ಸಂಕಷ್ಟ ಬಂದಿದೆ. ಏನು ಅಧ್ಯಕ್ಷರೇ ಈ ರೀತಿಯಾಗಿ ಹೇಳಿದ್ರಲ್ಲ ಅಂತ. ಯಾಕಂದರೆ ಕಾಂಗ್ರೆಸ್ನಲ್ಲಿಯೂ ಬಹುತೇಕರು ಧಾರ್ಮಿಕ ಭಾವನೆಗಳನ್ನು ಹೊಂದಿದ್ದಾರೆ. ಅವರು ಸಹ ಪುಣ್ಯ ಸ್ನಾನಕ್ಕೆ ಹೋಗುವ ಅಭಿಲಾಷೆಯನ್ನು ಹೊಂದಿದ್ದಾರೆ. ಆದರೆ ಹಲವು ಕಾಂಗ್ರೆಸ್ ನಾಯಕರು ಅಧ್ಯಕ್ಷರ ಮಾತಿಗೆ ತಲೆ ಕೆಡಿಸಿಕೊಳ್ಳದೆ ಒಂದು ಕಡೆ ಖರ್ಗೆ ಅವರು ಕುಂಭಮೇಳದ ಬಗ್ಗೆ, ಪುಣ್ಯ ಸ್ನಾನದ ಬಗ್ಗೆ ಲಘುವಾದ ಹೇಳಿಕೆಯನ್ನು ನೀಡಿ ವಿವಾದಕ್ಕೆ ಕಾರಣ ಆದರೆ, ಮತ್ತೊಂದು ಕಡೆ ರಾಷ್ಟ್ರೀಯ ಹಾಗೆ ರಾಜ್ಯ ಮಟ್ಟದ ಕಾಂಗ್ರೆಸ್ ನಾಯಕರು ನಾ ಮುಂದು ತಾ ಮುಂದು ಅಂತ ಮಹಾಕುಂಭಮೇಳಕ್ಕೆ ತೆರಳಿ ಪುಣ್ಯ ಸ್ನಾನವನ್ನು ಮಾಡ್ತಿದ್ದಾರೆ. ಅದೇ ರೀತಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಸಹ ಕುಟುಂಬ ಸಮೇತರಾಗಿ ಪ್ರಯಾಗ್ರಾಜ್ಗೆ ತೆರಳಿದ್ದಾರೆ. ಇನ್ನು ಅವರಿಗೆ ಉತ್ತರ ಪ್ರದೇಶದ ಕೈಗಾರಿಕಾ ಸಚಿವರಿಂದ ಸ್ವಾಗತ ಕೂಡ ಸಿಕ್ಕಿದೆ. ಸದ್ಯ ಭಾರತದಲ್ಲಿ ರಾಜಕೀಯವಾಗಿಯೂ ಕುಂಭಮೇಳ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಕುಂಭಮೇಳದ ನಂತರದಲ್ಲಿ ರಾಜಕೀಯವಾಗಿ ಸಾಕಷ್ಟು ಬದಲಾವಣೆ ಕಾಣ್ತಿದೆ. ಅದರ ತಕ್ಷಣದ ಪರಿಣಾಮವನ್ನು ನಾವು ದೆಹಲಿ ಚುನಾವಣೆಯಲ್ಲಿ ಗಮನಿಸಿದ್ವಿ. ಆ ಪ್ರಕಾರವಾಗಿ ನೋಡಿದ್ರೆ ಡಿ.ಕೆ. ಶಿವಕುಮಾರ್ ಅವರಲ್ಲಿನ ದೈವ ಭಕ್ತಿ ಅವರನ್ನ ಸಿಎಂ ಕುರ್ಚಿಗೆ ಏರಿಸುತ್ತೆ ಅನ್ನುವ ಮತ್ತೊಂದು ಚರ್ಚೆ ಮುನ್ನೆಲೆಗೆ ಬಂದಿದೆ. ಹಾಗಾದ್ರೆ ಕುಂಭಮೇಳಕ್ಕೆ ಹೋದ್ರೆ ಸಿಎಂ ಆಗೋದಕ್ಕೆ ಸಾಧ್ಯನಾ ಅಂತ ನೀವು ಕೇಳಬಹುದು. ಕುಂಭಮೇಳಕ್ಕೂ ರಾಜಕೀಯಕ್ಕೂ ಯಾವುದೇ ಸಂಬಂಧ ಇಲ್ಲ. ಆದರೆ ಕುಂಭಮೇಳ ಸಾಮಾನ್ಯ ಸಂಗತಿ ಅಲ್ಲ. ಭಾರತದ ಮೂಲೆ ಮೂಲೆಯಿಂದ ಪ್ರಯಾಗ್ರಾಜ್ಗೆ ಕೋಟ್ಯಾಂತರ ಮಂದಿ ತೆರಳಿ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನು ಮಾಡ್ತಿದ್ದಾರೆ. ಅದು ಭಾರತೀಯರ ಸಾಂಸ್ಕೃತಿಕ ಭಾವನಾತ್ಮಕ ವಿಚಾರ. ಈ ಬಗ್ಗೆ ಟೀಕೆ ಮಾಡೋದಕ್ಕೆ ಹೋಗಿ ಖರ್ಗೆ ಅವರು ಹಾಗೆ ಇನ್ನಿತರ ಕಾಂಗ್ರೆಸ್ಸಿಗರು ಎಂತಹ ಬೆಲೆ ತೆರಬೇಕಾಯಿತು ಅನ್ನೋದನ್ನು ನೀವೆಲ್ಲರೂ ಗಮನಿಸಿದ್ದೀರಿ. ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಅದರ ಪರಿಣಾಮವನ್ನು ಎದುರಿಸಬೇಕಾಯಿತು. 1-2-3 ಸ್ಥಾನಗಳಾದರೂ ಕಾಂಗ್ರೆಸ್ಗೆ ಬರಬಹುದು ಅಂತ ನಿರೀಕ್ಷೆ ಮಾಡಲಾಗಿತ್ತು. ಸಮೀಕ್ಷೆಗಳು ಸಹ ಅದನ್ನು ನಿರೀಕ್ಷೆ ಮಾಡಿದ್ವು. ಆದರೆ ಸಿಕ್ಕಿದ್ದು ಮಾತ್ರ ಶೂನ್ಯ. ಕಾಂಗ್ರೆಸ್ಗೆ ಭಾರೀ ಮುಖಭಂಗ ಆಗಿದೆ. ಕಳೆದ 2 ಬಾರಿ ಚುನಾವಣೆಯಲ್ಲಿ ಒಂದೇ ಒಂದು ಖಾತೆ ತೆರೆಯದೆ ಶೂನ್ಯ ಸಾಧನೆ ಮಾಡಿದ್ದ ಕಾಂಗ್ರೆಸ್ ಈ ಬಾರಿಯೂ ಸಹ ಶೂನ್ಯ ಸಾಧನೆಯಲ್ಲಿ ಹ್ಯಾಟ್ರಿಕ್ ಬಾರಿಸಿದೆ. ರಾಜಕೀಯ ತಜ್ಞರು ಈ ಒಂದು ಹೀನಾಯ ಸೋಲಿಗೆ ಮಹಾಕುಂಭಮೇಳ ಕೂಡ ಕಾರಣ ಅಂತಿದ್ದಾರೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವಂತಹ ಮಹಾಕುಂಭಮೇಳ ದೆಹಲಿಯಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲಿಗೆ ಹೇಗೆ ಕಾರಣ ಆಗುತ್ತೆ ಅಂತ ನಿಮಗೆ ಆಶ್ಚರ್ಯ ಅನಿಸ್ಬೋದು. ಆದರೆ ಖರ್ಗೆ ಅವರ ಹೇಳಿಕೆಯನ್ನೇ ಬಿಜೆಪಿ ನಾಯಕರು ಪ್ರಮುಖ ಚುನಾವಣಾ ಅಸ್ತ್ರವಾಗಿ ಬಳಸಿಕೊಂಡ್ರು. ದೆಹಲಿಯ ಹಲವು ಕಡೆಗಳಲ್ಲಿ ಬಿಜೆಪಿ ನಾಯಕರು ಖರ್ಗೆ ಅವರ ಹೇಳಿಕೆಯನ್ನು ಪ್ರಸ್ತಾಪಿಸಿನೇ ಕಾಂಗ್ರೆಸ್ ವಿರುದ್ಧವಾಗಿ ಹರಿಹಾಯ್ದಿದ್ರು. ಇವೆಲ್ಲವೂ ಮತದಾರರ ಮನಸ್ಸಲ್ಲಿ ಪ್ರಭಾವ ಬಿದ್ದಿದೆ. ಈ ರೀತಿಯ ಹೇಳಿಕೆ ಮೂಲಕವಾಗಿ ಖರ್ಗೆ ಅವರು ಸಾಲು ಸಾಲು ಎಡವಟ್ಟುಗಳನ್ನು ಮಾಡ್ಕೊಳ್ತಿದ್ದಾರೆ. ವೀಕ್ಷಕರೇ, ಇತ್ತೀಚೆಗಷ್ಟೇ ಕರ್ನಾಟಕಕ್ಕೆ ಖರ್ಗೆ ಅವರು ಬಂದಿದ್ರು. ಆ ಸಂದರ್ಭದಲ್ಲಿ ಇಲ್ಲಿನ ರಾಜ್ಯ ನಾಯಕರ ಒಳಜಗಳಕ್ಕೆ ಮುಲಾಮ್ ಹಚ್ಚುವಂತಹ ಕೆಲಸವನ್ನು ಮಾಡಿದ್ರು. ಸಿಎಂ ಬದಲಾವಣೆ ವಿಚಾರದ ಬಗ್ಗೆ ಬಹಿರಂಗ ಹೇಳಿಕೆ ನೀಡೋರ ಬಗ್ಗೆ ಗದರಿದ್ರು. ಬಾಯಿ ಮುಚ್ಕೊಂಡಿರಬೇಕು, ಯಾರು ತುಟಿಕ್ ಪಿಟಿಕ್ ಅನ್ನಬಾರ್ದು ಅಂತ ಖಡಕ್ ವಾರ್ನಿಂಗ್ ಅನ್ನು ಮಾಡಿದ್ರು. ಆದರೆ ಸ್ವತಃ ಖರ್ಗೆ ಅವರು ಮಾಡಿದ್ದೇನು? ಮಹಾಕುಂಭಮೇಳದ ವಿಚಾರದಲ್ಲಿ ತಾವೇ ಈ ರೂಲ್ಸ್ ಅನ್ನು ಮರೆತು ಬಿಡ್ತಾರೆ. ಅಂದರೆ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರೇ ಕಾಂಗ್ರೆಸ್ಗೆ ಮುಳುವಾಗ್ತಿದ್ದಾರೆ ಅನ್ನೋದು.
ಎಷ್ಟರ ಮಟ್ಟಿಗೆ ಈ ಹೇಳಿಕೆ ಚರ್ಚೆಗೆ ಗ್ರಾಸ ಆಗಿದೆ ಅಂದರೆ, ಒಂದು ವೇಳೆ ಖರ್ಗೆ ಅವರು ತಮ್ಮ ಮಾತಿನ ಮೇಲೆ ನಿಗಾ ವಹಿಸಿದ್ರೆ ಕಾಂಗ್ರೆಸ್ ಕೊನೆ ಪಕ್ಷ ಒಂದಾದರೂ ಸೀಟನ್ನು ಗೆಲ್ಲುವಂತಹ ಸಾಧ್ಯತೆ ಇತ್ತೇನೋ, ಆದರೆ ಅದಕ್ಕೂ ಕಲ್ಲ ಹಾಕಿದ್ರು ಅನ್ನೋ ರೀತಿಯಲ್ಲಿ ಚರ್ಚೆ ಮಾಡ್ತಿದ್ದಾರೆ. ಇವೆಲ್ಲವನ್ನ ಗಮನಿಸಿದಾಗ ದೆಹಲಿಯಲ್ಲಿ ಕಾಂಗ್ರೆಸ್ ಮತ್ತೆ ಹುಟ್ಟಿ ಬರೋದು ಬಹಳ ಕಷ್ಟ ಅನ್ನುವಂತೆ ಕಾಣಿಸ್ತಾ ಇದೆ. ಮತ್ತೆ ಅಧಿಕಾರಕ್ಕೆ ಬರೋದು ದೂರದ ಮಾತು ಅಂತ ರಾಜಕೀಯ ಪಂಡಿತರು ಹೇಳ್ತಿದ್ದಾರೆ. ಹೀಗಾಗಿ ನಾಯಕರ ಹೇಳಿಕೆಗಳು ಡಿಸೈಡಿಂಗ್ ಫ್ಯಾಕ್ಟರ್ ಆಗ್ತವೆ. ತಮ್ಮ ಮಾತಿನ ಮೇಲೆ ನಿಗಾ ಇರಬೇಕಾಗುತ್ತೆ. ಇನ್ನು ವೀಕ್ಷಕರೇ, ಕುಂಭಮೇಳದ ವಿಚಾರವಾಗಿ ರಾಜಕಾರಣಿಗಳ ನಡೆ, ಯಾರ ನಿಲುವು ಏನು ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಇದೆ. ದೇಶದ ಮತದಾರರು ಸಹ ಇದನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಹೀಗೆ ಇದೇ ಕುಂಭಮೇಳದ ವಿಷಯವಾಗಿ ನಾವು ರಾಜ್ಯ ರಾಜಕಾರಣದ ವಿಚಾರಕ್ಕೆ ಬಂದರೆ, ರಾಜ್ಯದಲ್ಲಿ ಸದ್ಯ ಕಾಂಗ್ರೆಸ್ ಆಡಳಿತದಲ್ಲಿದೆ. ಕಾಂಗ್ರೆಸ್ನಲ್ಲಿ ಇದ್ರೂ ಕುಂಭಮೇಳದ ಬಲ ಡಿ.ಕೆ. ಶಿವರಿಗೆ ಸಿಗ್ತಾ ಇದೆ. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಡಿ.ಕೆ. ಶಿವಕುಮಾರ್ ಅವರು ಅಪಾರ ದೈವ ಭಕ್ತರು, ದೇವರಲ್ಲಿ ನಂಬಿಕೆ ಇಟ್ಟವರು. ಪ್ರತಿನಿತ್ಯ ಪೂಜೆ ಮಾಡದೆ, ದೇವರಿಗೆ ಕೈ ಮುಗಿಯದೆ ಮನೆಯಿಂದ ಹೊರಡೋದಿಲ್ಲ ಅವರು. ಮತ್ತೊಂದು ವಿಚಾರ ಅಂದರೆ, ಇತ್ತೀಚೆಗೆ ಅವರು ಪ್ರತ್ಯಂಗಿರ ಹೋಮವನ್ನು ಮಾಡಿಸಿದ್ದನ್ನು ನೀವು ಗಮನಿಸಿರಬಹುದು. ಅಷ್ಟು ಮಾತ್ರ ಅಲ್ಲ, ನೊಣವಿನಕೆರೆ ಅಜ್ಜಯ್ಯ ಅವರ ಆರಾಧ್ಯ ದೈವ ಡಿ.ಕೆ. ಶಿವಕುಮಾರ್ ಅವರು ಕಾಡಸಿದ್ದೇಶ್ವರ ಮಠಕ್ಕೆ ವರ್ಷಾನುವರ್ಷಗಳಿಂದ ನಡೆದುಕೊಳ್ತಿದ್ದಾರೆ. ಇನ್ನು ಅಲ್ಲಿನ ಮಠಾಧೀಶರಾಗಿರುವ ಶಿವಯೋಗೀಶ್ವರ ಸ್ವಾಮೀಜಿಯವರ ಜೊತೆಯಲ್ಲೇ ಡಿ.ಕೆ. ಶಿವಕುಮಾರ್ ಅವರು ಕುಂಭಮೇಳಕ್ಕೆ ತೆರಳಿದ್ರು ಅನ್ನೋದು ಮತ್ತೊಂದು ವಿಶೇಷ. ಇದು ಕಾಂಗ್ರೆಸ್ಸಿಗರ ಪೈಕಿ ಡಿ.ಕೆ. ಶಿವಕುಮಾರ್ ಅವರನ್ನ ವಿಭಿನ್ನವಾಗಿ ನಿಲ್ಲುವಂತೆ ಮಾಡಿದೆ. ಪಕ್ಷದ ಸೈದ್ಧಾಂತಿಕ ನಿಲುವುಗಳು ಏನೇ ಆಗಿದ್ರೂ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದಲ್ಲಿ ಪಕ್ಷವನ್ನೇ ಮೀರಿದಂತಹ ಒಂದು ರಾಜಕೀಯ ಶಕ್ತಿ ಅನ್ನೋದನ್ನ ರಾಜ್ಯ ನಾಯಕರು ಸಹ ಒಪ್ಪಿಕೊಳ್ತಾರೆ. ಇದಕ್ಕೊಂದು ಉದಾಹರಣೆ ಕೊಡಬೇಕು ಅಂದರೆ, ಪಕ್ಕದ ತೆಲಂಗಾಣದಲ್ಲಿ ಇದೇ ರೀತಿಯಾಗಿ ರೇವಂತ್ ರೆಡ್ಡಿ ಅವರು ಸಹ ರಾಜಕೀಯವಾಗಿ ಬೆಳೆದು ಇವತ್ತು ಸಿಎಂ ಆಗಿದ್ದಾರೆ. ತೆಲಂಗಾಣದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಅವರು ಸಹ ಪ್ರಮುಖ ಕಾರಣ. ಯಾಕೆ ಈ ವಿಚಾರಗಳನ್ನೆಲ್ಲ ಹೇಳ್ತಿದ್ದೀನಿ ಅಂದರೆ, ಇದೇ ಸಮಯದಲ್ಲಿ ರಾಜ್ಯದಲ್ಲಿ ಕುತೂಹಲ ಮೂಡಿಸಿರೋದು ಅಂದರೆ ಅದು ಸಿಎಂ ಬದಲಾವಣೆ, ಅಧಿಕಾರ ಹಂಚಿಕೆ ವಿಚಾರ. ಸಿಎಂ ಆಗಿ 5 ವರ್ಷಗಳ ಅವಧಿಯನ್ನು ತಾನೇ ಪೂರ್ಣಗೊಳಿಸ್ತೀನಿ ಅಂತ ಸಿದ್ದರಾಮಯ್ಯ ಅವರು ಆಗಾಗ ಹೇಳ್ತಾರೆ. ಇನ್ನು ಅವರ ಬೆಂಬಲಿಗರು ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಅಧಿಕಾರ ಹಂಚಿಕೆ ಯಾವ ಒಪ್ಪಂದವೂ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಜಾತಿಗಳ ಹೆಸರಲ್ಲಿ ಸಚಿವರು, ಶಾಸಕರುಗಳು ಗುಟ್ಟಾಗಿ ಸಭೆಯನ್ನು ಸೇರಿ ಚರ್ಚೆ ಮಾಡ್ತಿರೋದು ಮುಂದುವರಿತಾ ಇದೆ. ಇವೆಲ್ಲವನ್ನ ಗಮನಿಸಿದಾಗ ಯಾವುದೇ ಕಡೆಯಿಂದ ನೋಡಿದ್ರೂ ಕಾಂಗ್ರೆಸ್ನಲ್ಲಿ ಮುಂದಿನ ದಿನಗಳಲ್ಲಿ ಈ ಅಧಿಕಾರ ಹಂಚಿಕೆ ವಿಚಾರವಾಗಿಯೇ ಒಂದು ದೊಡ್ಡ ಯುದ್ಧ ನಡೆಯುವಂತಹ ಎಲ್ಲ ಸಾಧ್ಯತೆಗಳಿದೆ. ಮಾತ್ರ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ದಿನದಿಂದ ದಿನಕ್ಕೆ ದುರ್ಬಲ ಆಗ್ತಾ ಇದೆ. ಹೀಗಾಗಿ ದಕ್ಷಿಣ ಭಾರತದ ಕರ್ನಾಟಕದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮತ್ತಷ್ಟು ಸಮಸ್ಯೆಗಳನ್ನು ತಂದುಕೊಳ್ಳುವ ಪ್ರಯತ್ನಕ್ಕೆ ಕೈ ಹಾಕುವಂತಹ ಸಾಧ್ಯತೆಗಳು ಕಡಿಮೆ. ಒಪ್ಪಂದ ಆಗಿರೋದು ನಿಜವೇ ಆದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒತ್ತಡ ಹೈಕಮಾಂಡ್ನಿಂದಲೇ ಬರಬಹುದು. ಇನ್ನು ಡಿ.ಕೆ. ಶಿವಕುಮಾರ್ ಅವರು ಸಹ ತಮ್ಮ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ಮುಖ್ಯಮಂತ್ರಿ ಗದ್ದುಗೆ ಹಿಡಿಯುವ ಹಾದಿಯಲ್ಲಿ ತಮ್ಮ ರಾಜಕೀಯ ದಾಳಗಳನ್ನು ನಿಧಾನವಾಗಿ ಒಂದೊಂದಾಗಿ ಉರುಳಿಸ್ತಾ ಇದ್ದಾರೆ. ಆ ಮೂಲಕ ಪಕ್ಷದ ಮೇಲಿನ ತಮ್ಮ ಹಿಡಿತವನ್ನು ದಿನೇ ದಿನೇ ಬಿಗಿಗೊಳಿಸುತ್ತಿದ್ದಾರೆ. ತಮ್ಮ ಶಿಷ್ಯ ಮಂಜುನಾಥ್ ಅವರು ಅಧ್ಯಕ್ಷರಾಗುವಂತೆ ಮಾಡಿದ್ದಾರೆ. ಇನ್ನು ಮತ್ತೊಂದು ವಿಚಾರ ಅಂದರೆ, ಮುಂದಿನ ಮುಖ್ಯಮಂತ್ರಿ ವಿಚಾರ ಚರ್ಚೆ ಆದಾಗೆಲ್ಲ ಡಿ.ಕೆ. ಶಿವಕುಮಾರ್ ಅವರು ಎಲ್ಲಿಯೂ ಸಹ ಬಹಿರಂಗವಾಗಿ ತನ್ನ ಯಾವುದೇ ಅಭಿಪ್ರಾಯವನ್ನು ಅವರು ಹೊರಹಾಕ್ತಾ ಇಲ್ಲ. ಅವರು ಹೇಳಬೇಕಾಗಿರೋದನ್ನ ಅವರ ಬೆಂಬಲಿಗ ಶಾಸಕರ ಮೂಲಕವಾಗಿ ಹೇಳಿಸ್ತಿದ್ದಾರೆ. ಕೇವಲ ಇದಿಷ್ಟೇ ಅಲ್ಲ, ಸದ್ಯದಲ್ಲೇ ಕರ್ನಾಟಕ ಹಾಲು ಉತ್ಪಾದನಾ ಒಕ್ಕೂಟದ ಚುನಾವಣೆ ಇದೆ. ಅದರ ಅಧ್ಯಕ್ಷ ಸ್ಥಾನಕ್ಕೆ ತಮ್ಮ ಬೆಂಬಲಿಗರನ್ನು ಕೂರಿಸುವಂತಹ ಪ್ರಯತ್ನದಲ್ಲಿ ಡಿ.ಕೆ. ಶಿವಕುಮಾರ್ ಅವರಿದ್ದಾರೆ. ಇನ್ನು ಬೆಂಗಳೂರು ನಗರಕ್ಕೆ ಹೊಂದಿಕೊಂಡಿರುವ ಗ್ರಾಮಾಂತರ ಪ್ರದೇಶಗಳನ್ನು ನಗರ ವ್ಯಾಪ್ತಿಗೆ ಸೇರಿಸಿ ಗ್ರೇಟರ್ ಬೆಂಗಳೂರು ಮಾಡುವಂತಹ ಮಹತ್ವಾಕಾಂಕ್ಷೆಯ ಯೋಜನೆಗೆ ಮಂಜೂರಾತಿಯನ್ನು ಪಡೆಯುವಲ್ಲೂ ಅವರು ಯಶಸ್ವಿಯಾಗಿದ್ದಾರೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಮತ್ತೊಂದು ಬಿಗ್ ಆಪರೇಷನ್ಗೆ ಕೈ ಹಾಕಿದ್ದಾರೆ. ಬಜೆಟ್ ನಂತರದಲ್ಲಿ ಜೆಡಿಎಸ್ನಲ್ಲಿರುವ 12 ಶಾಸಕರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರೆತರುವ ಬಿಗ್ ಆಪರೇಷನ್ಗೆ ಕೈ ಹಾಕಿದ್ದಾರೆ ಎನ್ನಲಾಗ್ತಾ ಇದೆ. ಆ ಮೂಲಕ ಜೆಡಿಎಸ್ನ ರಾಜಕೀಯವಾಗಿ ದುರ್ಬಲಗೊಳಿಸುವ ಅವರ ಪ್ರಯತ್ನ ಮುಂದುವರೆದಿದೆ. ಅಂದರೆ ಜೆಡಿಎಸ್ನಲ್ಲಿ ಅಲ್ಲೋಲ ಕಲ್ಲೋಲಾಗಿ ಪಕ್ಷ ಏನಾದರೂ ಇಬ್ಬಾಗ ಆದರೆ ಅದರ ನೇರ ರಾಜಕೀಯ ಲಾಭ ಸಿದ್ದರಾಮಯ್ಯ ಅವರಿಗಿಂತ ಡಿ.ಕೆ. ಶಿವಕುಮಾರ್ ಅವರಿಗೆ ಹೆಚ್ಚು. ಇದು ಅವರ ರಾಜಕೀಯ ಲೆಕ್ಕಾಚಾರ. ಆ ರೀತಿಯಾಗಿ ಏನಾದರೂ ಆದರೆ ಮುಖ್ಯಮಂತ್ರಿ ಕುರ್ಚಿ ಅವರಿಗೇ ಫಿಕ್ಸ್ ಅನ್ನೋದು ಮತ್ತಷ್ಟು ಬಲಗೊಳ್ಳುತ್ತೆ. ಸದ್ಯ ಕುಂಭಮೇಳದ ವಿಚಾರದಲ್ಲೂ ಡಿ.ಕೆ. ಶಿವಕುಮಾರ್ ಅವರು ಸದ್ದು ಮಾಡ್ತಿದ್ದಾರೆ. ಇದು ರಾಜಕೀಯವಾಗಿ ಕರ್ನಾಟಕದಲ್ಲಿ ಅವರಿಗೆ ಪ್ಲಸ್ ಪಾಯಿಂಟ್ ಅಂತಲೇ ಹೇಳಬಹುದು. ಹೀಗಾಗಿ ಎಲ್ಲ ರಾಜಕೀಯ ವಿಚಾರದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಲಾಭವನ್ನು ಪಡೆಯಲಿದ್ದಾರೆ. ಒಟ್ಟಾರೆಯಾಗಿ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಅಧ್ಯಕ್ಷರ ಹೇಳಿಕೆಯಿಂದ ಎಲ್ಲ ಕೈ ನಾಯಕರಿಗೆ ತೀವ್ರವಾದಂತಹ ಇರಿಸುಮುರುಸು ಉಂಟಾಗಿದೆ. ಖರ್ಗೆ ಅವರ ಹೇಳಿಕೆಗೆ ಪಕ್ಷದಲ್ಲೇ ತೀವ್ರ ವಿರೋಧ ವ್ಯಕ್ತವಾಗಿದೆ. ಇದೀಗ ಡಿ.ಕೆ. ಶಿವಕುಮಾರ್ ಅವರು ಕುಟುಂಬ ಸಮೇತರಾಗಿ ಪ್ರಯಾಗ್ರಾಜ್ಗೆ ತೆರಳಿ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡಿದ್ದು ಖರ್ಗೆ ಅವರಿಗೆ ಒಂದು ರೀತಿ ಮುಖಭಂಗ ಅಂತಲೇ ಹೇಳಬಹುದು. ಹಾಗಾದ್ರೆ ವೀಕ್ಷಕರೇ, ಕುಂಭಮೇಳದ ವಿಚಾರವಾಗಿ ರಾಜಕೀಯ ನಡೀತಿರೋದ್ರ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.